ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ಈ ಚಿತ್ರದ ನಿರ್ದೇಶಕ ಮಾತಾಡ್ತಾ ಇದ್ದೀನಿ. ಇಡೀ ತಂಡ ಆಲ್ಮೋಸ್ಟ್ ಸುಮಾರು ಕಲ್ಟ್ ಪ್ರವಾಸ ಅಂತ ಏನೊಂದು ಕಾರ್ಯಕ್ರಮ ಮಾಡಿದ್ವಿ. ಸುಮಾರು ಅದ್ರ ಬಗ್ಗೆ ಆ್ಯಕ್ಚುಲಿ ಜಾಹಿರ್ ಇರಬೇಕು, ಯಾಕಂದರೆ ಜಾಸ್ತಿ ಸುತ್ತಿರೋದವ್ರು. ನಾನು ಪೋಸ್ಟ್ ಪ್ರೊಡಕ್ಷನಲ್ಲಿ ಬಿಸಿ ಇದ್ದೀನಿ. ಕಾಪಿ ರೆಡಿ ಮಾಡೋಕೆ ರಿಲೀಸ್ ಹತ್ರ ಬಂತು January 23rd. ಸೊ ನಾನು ಬಿದ್ದೀನಿ. ಪಾಪ ಜಾಹಿದ್ ಅಂತೂ ಪ್ರತಿಯೊಂದು ಹೋಬಳಿಯಿಂದ ಹಿಡಿದು ತಾಲೂಕಿಂದ ಡಿಸ್ಟಿಕ್ಕು ಯಾವುದು ಬಿಡ್ತಿಲ್ಲ. ಅವರು ಎಲ್ಲ ಕಡೆ ಸುತ್ತಿದ್ದೀರ. ಅದ್ರ ಬಗ್ಗೆ ಯಾವ್ಯಾವ ಊರು ಸುತ್ತಿದ್ದೀವಿ, ಇದು ಎಷ್ಟನೇ ಇವೆಂಟ್ ಎಲ್ಲ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರಿಗೂ ಗೊತ್ತು ಹಾಗೆ January 23ಗೆ ಏನು ನನ್ನ ಕಲ್ಟ್ ಸಿನಿಮಾ ಬಿಡುಗಡೆ ಆಗ್ತಿದೆ. ಸೊ ಅದಕ್ಕೆ ನಾವು ಎಲ್ಲ ತಾಲೂಕು ಎಲ್ಲ ಡಿಸ್ಟ್ರಿಕ್ಸು ಕೂಡ ನಾವು ಸುತ್ತಾಡಬೇಕು, ಸಿನಿಮಾನ ಪ್ರಮೋಷನ್ ಮಾಡಬೇಕು ಅಂತ. ಏಕೆಂದರೆ ನಾವು ಹೊಸೊಬ್ಬರು ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಸೊ ಈ ಸಲ ಅದು ಆಗಬಾರ್ದು, ಜನ ಥಿಯೇಟ್ರಿಗೆ ಬರಬೇಕು, ಆ ನಂಬಿಕೆನ ನಾವು ಉಳಿಸ್ಕೊಳ್ಬೇಕು ಅಂತ ಹೇಳಿ ಸೊ ಎಲ್ಲ ಮನೆಗೂ ನಾವು ಬಾಗ್ಲತ್ತ ನಾವು ಹೋಗ್ಬಿಟ್ಟು ಬೇಡ್ಕೊಳ್ತಾ ಇದ್ದೀವಿ, ಸಿನಿಮಾಗೆ ಬನ್ನಿ, ನಮ್ಮನ್ನ ಆಶೀರ್ವಾದ ಮಾಡಿ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಉತ್ತರ ಕನ್ನಡ ಎಲ್ಲ ಮುಗೀತು. ಸೊ ಇವತ್ತು ದಾವಣಗೆರೆಗೆ ಬಂದಿದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ಸೊ ಇವತ್ತು ಸಾಯಂಕಾಲ ದಾವಣಗೆರೆಯಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ದೀವಿ. ಸೊ ನಮ್ದು ಇಡೀ ಕಲ್ಟ್ ತಂಡ ಸೊ ಅದಕ್ಕೆ ಬಂದಿದ್ದೀವಿ. ಏನಾದರೂ ಪ್ರಶ್ನೆ ಕೇಳ್ಬೋದು. ಕಲ್ಟ್ ಅಂತ ವರ್ಡ್ ಏನು ಅದು ಸರ್? ಅದು ಆ್ಯಕ್ಚುಲಿ ಕಲ್ಚರ್ ಅನ್ನೋದ್ರಲ್ಲಿ ಅರ್ಧ ಭಾಗ ಅದು ಕಲ್ಟ್. ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಅವನದೇ ಆದ ಕಲ್ಚರ್ ಇರುತ್ತೆ. ಸೊ ಇದರಲ್ಲಿ ಹೀರೋ ಪಾತ್ರದಲ್ಲಿ ಏನು ಆ ವ್ಯಕ್ತಿಯಲ್ಲಿ ಏನು ಕಲ್ಟಿಸಮ್ ಇದೆ ಅನ್ನೋದು ಆ ಕ್ಯಾರೆಕ್ಟರ್. ಯಾಕಂದ್ರೆ ಅವನು ಎಲ್ಲದಕ್ಕೂ ಒಂದು ಸ್ವಲ್ಪ ಆರೋಗ್ಯಂಟ್ ಆಗಿರ್ತಾನೆ. ಸೊ ಅವನು ರೆಗ್ಯುಲರ್ ಆಗಿರೋ ಥರ ಅವ್ನು ಇರಲ್ಲ. ಪ್ರತಿಯೊಂದು ಭಾವನೆಗಳು ಬೇರೆ ಬೇರೆ ಥರ ಅವ್ನು ವ್ಯಕ್ತಪಡಿಸ್ತಿರ್ತಾನೆ. ಸೊ ಅದು ಅವನದೇ ಆದ ಒಂದು ಕಲ್ಚರು. ಸೊ ಹಾಗಾಗಿ ಅವನದೇ ಒಂದು ಕಲ್ಟಿಸಮ್ನ ಕ್ಯಾರೆಕ್ಟರ್ ಇರೋದ್ರಿಂದ ಕಲ್ಟ್ ಅನ್ನೋದು ಪ್ರತಿಯೊಬ್ಬರೂ ಇಷ್ಟಪಡ್ತಿರೋದು ಯೂತ್ಸ್ ಬಾಯಲ್ಲಿ ಇರೋದ್ರಿಂದ ಪ್ರತಿಯೊಂದು. ಯಾಕಂದರೆ ಎನಿ ಗೇಮ್ ಆಗಲಿ ಮತ್ತೊಂದಾಗಲಿ ಎಲ್ಲ ಕಡೆ ಕಲ್ಟ್ ಅನ್ನೋ ಪದ ಬಳಸ್ತಾ ಇರ್ತಾರೆ. ಸೊ ಹಾಗಾಗಿ ಅದು ಇದು ಆ್ಯಪ್ಟ್ ಇರುತ್ತೆ, ಪಾತ್ರಕ್ಕೂ ಆ್ಯಪ್ಟ್ ಇರುತ್ತೆ. ಸೊ ಯೂತ್ಸ್ಗೂ ಅಟ್ರಾಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕಲ್ಟ್ ಅನ್ನೋ ಹೆಸರನ್ನು ನಾವು ಶೀರ್ಷಿಕೆ. ತುಂಬ ಅದ್ಭುತವಾಗಿದೆ ಸರ್. ತಾವೆಲ್ಲೂ ವೀಡಿಯೋಸನ್ನ ನೋಡಿರ್ತೀರಾ. ಏನಂದರೆ ನಾವು ಪ್ರವಾಸ ಶುರು ಮಾಡಿದ್ದು ಹೊಸಪೇಟೆ ವಿಜಯನಗರದಿಂದ. ಏನಕ್ಕೆ ಹೊಸಪೇಟೆ ವಿಜಯನಗರದಿಂದ ನಾವು ಇದು ಪ್ರವಾಸ ಶುರು ಮಾಡಿದಂದರೆ ನಮ್ಮದು 30-40% ಸಿನಿಮಾ ಮೇಜರ್ ಕ್ಲೈಮ್ಯಾಕ್ಸು ಪ್ರೀ ಕ್ಲೈಮ್ಯಾಕ್ಸ್ ಎಲ್ಲ ನಾವು ಹಂಪಿಯಲ್ಲಿ ಶೂಟ್ ಮಾಡೋದ್ರಿಂದ ಸೊ ಆ ಒಂದು ಸೆಂಟಿಮೆಂಟಿಂದ ನಾವು ಅಲ್ಲಿಂದ ನಾವು ಶುರು ಮಾಡಿದ್ವಿ. ಸೊ ಎಲ್ಲ ಕಡೆನೂ ತುಂಬ ಅದ್ಭುತವಾದ ರೆಸ್ಪಾನ್ಸ್ ಇದೆ. ಎಲ್ಲ ಕಡೆ ಜನ ಸೇರ್ತಿದ್ದಾರೆ, ಜನ ನಮ್ಮನ್ನು ಮೆಚ್ತಿದ್ದಾರೆ, ನಮ್ಮನ್ನು ಆಶೀರ್ವಾದ ಮಾಡ್ತಿದ್ದಾರೆ. ಏನಕ್ಕಂದರೆ ನಾವು ಈಗಾಗಲೇ ಧಾರವಾಡಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ವಿ. ಹೆಚ್ಚು ಕಡಿಮೆ ಒಂದು 50-55 ಸಾವಿರ ಜನ ನನಗೆ ಬಂದಿದ್ದ ಮಾಹಿತಿ. ಸೊ ನನ್ನ ಕಣ್ಮುಂದೆ 35-40 ಸಾವಿರ ಜನ ಆಗಿದ್ದರು. ತಾವೆಲ್ಲ ವೀಡಿಯೋಸ್ ನೋಡಿರ್ತೀರ. ಅದಾದಮೇಲೆ ಹುಬ್ಳಿಯಲ್ಲೂ ಕೂಡ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ವಿ. ನಾನು ದೊಡ್ಡ ಕಾರ್ಯಕ್ರಮ ಬಗ್ಗೆ ಹೇಳ್ತಾ ಇರೋದು. ಚಿಕ್ಕ ಸಣ್ಣ ಪುಟ್ಟದ್ದು ರೋಡ್ ರ್ಯಾಲಿಗಳು ಆಗ್ಬೋದು ಅಥವಾ ಸಣ್ಣ ಪುಟ್ಟದ್ದು ಸ್ಟೇಜ್ ಇವೆಂಟ್ಸ್ ಆ ಥರ ಬೇಜಾರು ಮಾಡಿಬಿಟ್ಟಿದ್ದೀನಿ ನಾನು. ಸೊ ಇವಾಗ ಚಿತ್ರದುರ್ಗಲ್ಲಿ ಮಾಡಿದ್ವಿ 2-3 ದಿನ ಹಿಂದೆ 30ನೇ ತಾರೀಕಿಗೆ. ಅಲ್ಲೂ ತಾವು ನೋಡಿರಿ 15-20 ಸಾವಿರ ಜನ ಸೇರಿದ್ರು. ಸೊ ಅಲ್ಲೂ ತುಂಬ ರೆಸ್ಪಾನ್ಸ್ ಚೆನ್ನಾಗಿತ್ತು. ಸೊ ಇವತ್ತು ದಾವಣಗೆರೆಯಲ್ಲಿ ಮಾಡ್ತಾಯಿದ್ದೀನಿ ಸರ್. ಅಯ್ಯೋ ಇನ್ನೂ ತುಂಬ ಇದೆ ಸರ್ ನಂದು. ನಾಳೆ ಚಿಕ್ಕಮಗಳೂರು, ಹಾಸನ ಇದೆ, ಕೊಡಗು, ಚಾಮರಾಜನಗರ, ಮೈಸೂರು, ರಾಮನಗರ, ಮಂಡ್ಯ, ಇನ್ನೂ ತುಂಬ ಇದೆ ಸರ್. ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, 31 ಡಿಸ್ಟ್ರಿಕ್ಟ್ ಮುಗಿಸ್ತೀನಿ ಸರ್. 31 ಡಿಸ್ಟ್ರಿಕ್ಟ್ ನಮ್ಮದು ಟೋಟಲ್ ಪ್ರವಾಸ ಇರೋದು. 31 ಡಿಸ್ಟ್ರಿಕ್ಟ್ 88 ತಾಲೂಕು. ಇಲ್ಲಿವರೆಗೂ ಬಹುಶಃ ಯಾರೂ ಮಾಡಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಇನ್ನು ಮುಂದೆ ನನ್ನ ಕೈಲೂ ಆಗಲ್ಲ ಅನ್ಕೊಳ್ತೀನಿ. ಸಿನಿಮಾದಲ್ಲಿ ಪ್ರೇಕ್ಷಕರು ಏನು ನಿರೀಕ್ಷೆ ಇಟ್ಕೋಬೋದು ಸರ್ ನಿಮ್ಮ ಸಿನಿಮಾದಿಂದ ವಿಶೇಷವಾಗಿ? ಸಿನಿಮಾದಲ್ಲಿ ಮೊದಲನೇದಾಗಿ ಸಿನಿಮಾ ಮಾಧ್ಯಮ ಒಂದು ಎಂಟರ್ಟೈನ್ಮೆಂಟ್ ಮೀಡಿಯಾ. ಅದಕ್ಕೆ ಯಾವುದೇ ರೀತಿ ಕೊರತೆ ಇರಲ್ಲ ಮೊದಲನೇದಾಗಿ. ಅದಾದಮೇಲೆ ಒಂದು ಎಂಟರ್ಟೈನ್ಮೆಂಟ್ ಮುಖಾಂತರ ನಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಕೆಲವೊಂದಷ್ಟು ಒಳ್ಳೆ ವಿಷಯಗಳು ಮೆಸೇಜ್ ಕ್ಲೈಮ್ಯಾಕ್ಸಲ್ಲಿ ಹೇಳಲೇಬೇಕಾಗುತ್ತೆ. ಅದು ಅದ್ಭುತವಾದ ಮೆಸೇಜ್ ಇದೆ. ಅದು ಸಿನಿಮಾ ನೋಡಿದ ಯಾಕಂದ್ರೆ ಈಗ ಅದನ್ನು ಬಿಟ್ಕೊಡೋಕ್ಕಾಗಲ್ಲ. ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಫ್ಯಾಮಿಲಿ ವ್ಯಾಲ್ಯೂಸ್ ಇರೋಂಥ ಸಿನಿಮಾ. ಯೂತ್ ಇರೋದು ಯೂತ್ಸ್ಗೆ ಅಟ್ರಾಕ್ಟ್ ಮಾಡಬೇಕು, ಎಂಟರ್ಟೈನ್ ಮಾಡಬೇಕು, ಅದು ಒಂದು ಸತ್ಯ. ಅದ್ರ ಜೊತೆಗೆ ಅವ್ನು ಒಳಗೆ ಕರೆದ್ಮೇಲೆ ಕೂರಿಸಿ ಅವರಿಗೆ ಏನು ಒಳ್ಳೆ ವಿಷಯಗಳು ಹೇಳಬೇಕು. ಅದು ತುಂಬ ಅದ್ಭುತವಾಗಿದೆ. ಅದು ಅಚ್ಚುಕಟ್ಟಾಗಿ ಎಲ್ಲರೂ ಪಾತ್ರಗಳು ಅಭಿನಯಿಸಿದ್ದಾರೆ ಕೂಡ. ಅದು ತುಂಬ ಚೆನ್ನಾಗಿರುತ್ತೆ. ನೀವು ಮುಂದಿನ ದಿನಗಳಲ್ಲಿ ನೋಡ್ತೀರ. ಅದು 2ನೇ ಸಿನಿಮಾಗೆ ಸ್ಟೈಲಿಶ್ ಸ್ಟಾರ್ ಅಂತ ಬಿರುದು ಕೊಟ್ಟಿದ್ದಾರೆ ದುರ್ಗದಲ್ಲಿ. ಏನು ಅನಿಸಿದೆ ಸರ್ ನಿಮ್ಗೆ 2ನೇ ಸಿನಿಮಾಗೆ? ಏನು ಹೇಳಿ ಸರ್, ಪಾಪ ಅವ್ರ ಖುಷಿಯಿಂದ ಅವರು ಕೊಟ್ಟಿದ್ದಾರೆ ಅಭಿಮಾನಿಗಳು. ನಾವುಗಳು ನಿರ್ಮಾಪಕಗಳಿಗೆ ಅನ್ನದಾತರು ಅಂತೀವಿ. ಅದು ನಿಜವಾಗ್ಲೂ ಅನ್ನದಾತರು ಜನ. ಅವರು ಅನ್ನ ಹಾಕಿದ್ರೆ ನಮಗೆ ಅನ್ನ ಬೀಳೋದು ನಿರ್ಮಾಪಕರ ಮುಖಾಂತರ. ಸೊ ಅದಕ್ಕೆ ಅವ್ರ ಬಗ್ಗೆ ನಾನು ಎಷ್ಟೇ ಹೇಳ್ಬೇಕಲ್ಲ. ನಿಮ್ಮ ಸಿನಿಮಾದಲ್ಲಿ ಇಬ್ಬರು ನಾಯಕ ನಟಿ ಅಥವಾ ಯಾವ ಥರ ಇದೆ ಸರ್ ಅದು ಸಿನಿಮಾದು? ಇಬ್ಬರು ಇದ್ದಾರೆ. ಮಲಾಯ್ಕ ಅವರು ಇದ್ದಾರೆ ಹಾಗೂ ರಚಿತಾರಾಮ್ ಅವರು ಇದ್ದಾರೆ. ಅವರು ಸಹ ಇವತ್ತು ನೈಟ್ ಇವೆಂಟಿಗೆ ಬರ್ತಾ ಇದ್ದಾರೆ. ಸೊ ಇಬ್ಬರು ಪಾತ್ರನೂ ಬೇರೆ ಇದೆ. ಅಂದರೆ ಈಗ ರಚಿತಾರಾಮ್ ಅವ್ರಿಗೂ 2 ಥರ ಶೇಡ್ ಇದೆ. ಮಲಾಯ್ಕ ಅವ್ರಿಗೂ 2 ಥರ ಶೇಡ್ ಇದೆ ಪಾತ್ರದಲ್ಲಿ. ಜಾಹಿದ್ ಅವ್ರಿಗೆ 3 ಥರ ಶೇಡ್ ಇದೆ.
ಸೊ ಇದು ನಾನ್ ಲೀನಿಯರ್ ಅಲ್ಲಿ ಹೇಳಿರೋಂಥ ಸ್ಕ್ರಿಪ್ಟ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕತೆ, ನಿಮಗೆ ಬೇರೆದೇ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಇಡೀ ಸಿನಿಮಾ. ಸಿನಿಮಾದ ಟೋಟಲ್ ಬಜೆಟ್ ಸರ್? ಬಜೆಟ್ ನಿರ್ಮಾಪಕರು ಹೇಳ್ಬೇಕು. ನಿರ್ಮಾಪಕರು ಕೇಳಿದ್ರೆ ಒಳ್ಳೇದು ಸರ್. ಕನ್ನಡ ಸರ್, ಕನ್ನಡ ಮಾತ್ರ ಸರ್. ಸಾಂಗ್ಸ್ ಎಲ್ಲೆಲ್ಲಿ ಶೂಟ್ ಮಾಡಿದ್ರೆ? ಸಾಂಗ್ಸ್ ಈಗ ಆಲ್ರೆಡಿ ಅಯ್ಯೋ ಶಿವನೇ ಅನ್ನೋ ಸಾಂಗ್ ಅಂತೂ ಎಲ್ಲರ ಮನೇಲೂ ಓಡ್ತಾನೆ ಇದೆ. ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಇಟ್ಟಾಗಿದೆ, ಮಕ್ಕಳು ಆಡ್ತಾರೆ. ಇವತ್ತು ಯಾವುದೇ ಇವೆಂಟ್ಗೆ ಹೋದ್ರು ನಾವೊಂದು ಸಾಲ ಆಡಿದ್ರೆ ಕೂತಿರೋ ಪ್ರೇಕ್ಷಕರು ಅವರೊಂದು ಸಾಲ ಆಡ್ತಾರೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿದೆ. ಈಗ ಅದಾದ್ಮೇಲೆ 2 ಸಾಂಗ್ ರಿಲೀಸ್ ಮಾಡಿದ್ವಿ. ಇವತ್ತು ಒಂದು ಸಾಂಗ್ ರಿಲೀಸ್ ಆಗಿದೆ. ಮತ್ತೆ ಇದನ್ನ ನಾವು ಇವತ್ತು ದಾವಣಗೆರೆ ಜನಗಳ ಮೂಲಕ ರಚಿತಾರಾಮ್ ಅವರು, ಯಾಕಂದ್ರೆ ಅವ್ರು ಸಾಹಿತ್ಯವರು ಮತ್ತೆ ಇವರಿಬ್ರು ಪೇರ್ದು ಆಲ್ರೆಡಿ ಒಂದು ಹಿಟ್ ಆಗೋಗಿದೆ. ಈಗ ಈ ಪೇರ್ದು ಒಂದು ಸಾಂಗ್ ರಿಲೀಸ್ ಮಾಡಿರಲಿಲ್ಲ, ಅದು ಇವತ್ತು ದಾವಣಗೆರೆಲ್ಲೇ ಎಲ್ಲ ಜನಗಳ ಮುಂದೆ ರಿಲೀಸ್ ಮಾಡಬೇಕು ಅನ್ನೋದು. ಸೊ ಅದು ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಲ್ಲಿ ಒಂದೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಟೋಟಲ್ ಎಷ್ಟು ಸಾಂಗ್? ಇನ್ನು ನಮಗೆ ಇದು 4 ಸಾಂಗ್ಸ್ ಮೇನ್ ಈಗ ರಿಲೀಸ್ ಆಗಿರೋದು. ಇನ್ನೆರಡು ಚಿಕ್ಕ ಚಿಕ್ಕ ಬಿಟ್ ಸಾಂಗ್ ಕತೆಗೆ ಪೂರಕವಾಗಿದೆ, ಅಲ್ಲಲ್ಲೂ ಬರುತ್ತೆ. ಸರಿ, ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀರಿ, ಪ್ರಮೋಷನ್ ಮಾಡಿರ್ತೀರಿ, ಆದರೆ ಪೈರಸಿ ಕಾಟ ಒಂದು ದೊಡ್ಡ ಕಾಡ್ತಾ ಇರೋದು ಸ್ಯಾಂಡಲ್ವುಡ್, ಏನು ಹೇಳ್ತೀರಿ? ಹೇಳಿ. ಏನು ಹೇಳೋಕ್ಕಾಗತ್ತೆ ಸರ್, ಅವ್ರದ್ದು ಹೊಟ್ಟೆಪಾಡ ಮಾಡ್ತಾವ್ರೆ. ಈ ಕಳ್ಳರಿಗೆ ಕಳ್ತನ ಮಾಡೋದು ಬಿಡಿ ಅಂತ ಬಿಡ್ತಾರೆ ಅವರು. ಅವ್ರು ಮಾಡೋದು ಕೆಲಸ ಅವ್ರು ಮಾಡ್ತಿರ್ತಾರೆ. ನಾವು ಏನು ನಮ್ಮ ಸಿನಿಮಾ ನಾವು ಹೇಗೆ ಸೇವ್ ಮಾಡ್ಕೊಳ್ಬೇಕು, ಎಷ್ಟು ಪೈರಸಿನ ತಡೆಯೋಕ್ಕಾಗತ್ತೋ ನಾವು ತಡಿತೀವಿ. ಅದಕ್ಕೆ ಫುಲ್ ಸ್ಟಾಪ್ ಆಗಬೇಕು ಅಂದರೆ ಕರ್ನಾಟಕದ ಎಷ್ಟು ಸೂಪರ್ ಸ್ಟಾರ್ಗಳಿದಾರಲ್ಲ ಅವರಷ್ಟು ನಿಂತ್ಕೊಂಡ್ರೂ ಆಗಲ್ಲ. ಇಡೀ ಇಂಡಿಯಾದು ಎಷ್ಟು ಸ್ಟಾರ್ಗಳಿದ್ದಾರೆ, ಎಷ್ಟು ಹೀರೋಗಳಿದ್ದಾರೆ, ಎಷ್ಟು ಕಲಾವಿದಿದ್ದಾರೆ, ಅವರೆಲ್ಲರೂ ಕೂಡ ಒಗ್ಗಟ್ಟಿಗೆ ಒಂದಾಗಿ ನಿಂತಿದ್ರೆ ಇದಕ್ಕೆ ಇನ್ನೊಂದು ಪರಿಹಾರ ಆಗುತ್ತೆ ಅಂತ ಹೇಳಿ. ಇದನ್ನು ಪೈರಸಿ ತಡೆಗೆ ಒಂದು ಕಠಿಣ ಕಾನೂನು ತರಬೇಕು ಅನ್ನೋ ಆಗ್ರಹ ಏನಾದ್ರು? ಅದಿದೆ ಸರ್, ಕಾನೂನು ಪ್ರಕಾರ ಇದೆ. ಅದು ಮಾಡೋಗಿಲ್ಲ, ಇಲ್ಲಿಗಲ್ ಆಕ್ಟಿವಿಟಿನೇ ಅದು. ಸೊ ಅದ್ರೇನಂದ್ರೆ ಅದು ಡಿಜಿಟಲ್ ಅನ್ನೋದು ಹ್ಯಾಕರ್ಸ್ ಅನ್ನೋದು ಇವತ್ತು ಮನೆಯಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಅಷ್ಟು ಸ್ಪೀಡ್ ಇದ್ದಾರೆ. ಯಾರು ಎಲ್ಲೇ ಹ್ಯಾಕ್ ಮಾಡ್ತಾರೆ, ಎಲ್ಲೇ ಅದು ಆಲ್ರೆಡಿ ನಾವು ಡಿಲೀಟ್ ಮಾಡೋಷ್ಟ್ರೊಳಗೆ ಇನ್ಯಾರೋ 10 ಜನ ಡೌನ್ಲೋಡ್ ಮಾಡಿರ್ತಾರೆ. ಕೆಲವು ಯೂಸ್ಗೆ ಏನಾಗುತ್ತೆ, ಅವ್ರಿಗೆ ಹೋಗಿ ದುಡ್ಡು ಕೊಟ್ಟು ನೋಡೋಕ್ಕಾಗುತ್ತೋ ಇಲ್ವೋ, ಅವ್ರಿಗೆ ಅದರಲ್ಲೇ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಸರಿನಾ ತಪ್ಪು ಅನ್ನೋದು ಕೆಲವ್ರಿಗೆ ಗೊತ್ತಿರಲ್ಲ. ಆದರೆ ಅದರಿಂದ ಯಾರಿಗೂ ಲಾಭ ಇಲ್ಲ. ಅವ್ರೇನು ಅದನ್ನ ತಗೊಂಡಿದ್ರೆ ಅದರಿಂದ ಏನು ದುಡ್ಡು ಮಾಡಲ್ಲ. ಆದರೆ ಅವ್ರಿಗೆ ಏನು ಕ್ರೇಜ್ ಅಂತ ಗೊತ್ತಿಲ್ಲ. ಬಟ್ ಅವ್ರಿಗೆ ಒಂದಿನ ಅರ್ಥ ಆಗುತ್ತೆ, ದೊಡ್ಡವರಾದಾಗ ಒಬ್ಬ ಪ್ರೊಡ್ಯೂಸರ್ ಅಷ್ಟು ದುಡ್ಡು ಹಾಕಿ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು. ಅದು ದಯವಿಟ್ಟು ಅವರೆಲ್ಲ ಅರ್ಥ ಮಾಡ್ಕೊಂಡು ಅವ್ರಿಗೆ ನಾನೇ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಯಾರು ಪೈರಸಿ ಮಾಡಬೇಡಿ ಅಂತ ಅಷ್ಟೇ ಕೇಳ್ಕೊಬೋದು ನಾವು ಅಷ್ಟೇ. ಪೈರಸಿ ವಿರುದ್ಧ ನೀವೇನಾದ್ರು ಯುದ್ಧಕ್ಕೆ ಘೋಷಣೆ ಮಾಡಿದ್ರೆ ಸರ್ ಹೇಗೆ? ಇಲ್ಲ ಸರ್, ಒಂದಷ್ಟು ಕಂಪನೀಸ್ ಇದೆ ಸರ್, ಅವ್ರು ಪೈರಸಿನ ತಡೀತಾರೆ. ವೆಬ್ಸೈಟ್ಸಲ್ಲಿ ಏನಾದರೂ ಸಿನಿಮಾ ಹಾಕಿದ್ರೆ, ಟೆಲಿಗ್ರಾಮಲ್ಲಿ ಹಾಕಿದ್ರೆ, ನಾವೆಲ್ಲೋ ಒಂದು ಕಡೆ ನಮ್ಮ ಕಣ್ಣು ಬಿತ್ತು ಅಂದರೆ ಅವ್ರಿಗೆ ಹೇಳಿದ್ರೆ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊತಾರೆ. ನಮ್ಮ ಕೈಲಿ ಅಷ್ಟೇ ಮಾಡೋಕ್ಕಾಗೋದು. ಏನೀಗಂದರೆ ಇವಾಗ ಟೆಕ್ನಾಲಜಿ ಇದೆಲ್ಲ ತುಂಬ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ರೋದ್ರಿಂದ ನಮ್ಮ ಕೈಲಿ ಅದು ಬಹುಶಃ ಅದು ನಿಲ್ಸೋಕ್ಕಾಗಲ್ಲ ಅನ್ಕೊಂತೀನಿ. ಎಲ್ಲ ಬರುತ್ತೆ. ಈಗ ಏನು ಮಾತಾಡಿದ್ರು ಬರುತ್ತೆ, ಮಾತಾಡಿದ್ರು ಅದೊಂಥರ ಎಂಟರ್ಟೈನ್ಮೆಂಟ್ ಆಗೋಗಿದೆ. ಈಗ ನೋಡ್ತಿದಿರಲ್ಲ, ಸುಮ್ಮನೆ ಏನೇನು ವಿಷಯಕ್ಕೆ ಟ್ರೋಲ್ ಮಾಡ್ತಿರ್ತಾರೆ, ಅದಕ್ಕೆ ಇನ್ನೊಂದೇನೋ ಸಾಂಗ್ ಎಡಿಟ್ ಮಾಡ್ತಿರ್ತಾರೆ, ಆಗ್ತಿರ್ತಾರೆ. ಈಗ ಕೆಲವೊಂದು ಈಗ ನೋಡಿ ಮಾಧ್ಯಮಗಳಲ್ಲಿ ಈಗ ಸುಮ್ಮನೆ ನಾವು ಕೂತ್ಕೊಂಡು ಮಾತಾಡೋದಕ್ಕೂ ನಮ್ಗೊಂದು ರೆಡ್ ರೌಂಡ್ ಮಾರ್ಕ್ ಹಾಕ್ಬಿಟ್ಟು ಏನೋ ಒಂದು ಲೈನ್ ಹಾಕೋದಕ್ಕೂ ಅದು ನೋಡೋರ್ಗೆ ಇಂಟ್ರೆಸ್ಟಿಂಗ್ ಜಾಸ್ತಿ. ಫಾರ್ ಎಕ್ಸಾಂಪಲ್, ಈಗ ನಾವು ಎಷ್ಟೋ ಮಾತಾಡ್ತೀವಿ, ನಾವು ಮಾತಾಡೋ ವಿಷಯನೇ ಬೇರೆ, ಅಲ್ಲಿ ತಮ್ಮನೆಲ್ಲ ಹಾಕೋದೇ ಬೇರೆ. ಅದ್ರೊಳಗೆ ನೋಡ್ರೆ ಏನಿರಲ್ಲ, ಒಳ್ಳೆ ವಿಷಯನೇ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂಥರ. ಸರ್, ಈ ಸಿನಿಮಾದಲ್ಲಿ ಫಸ್ಟ್ ಪೋಸ್ಟ್ ಬಿಟ್ಟಿದ್ರಿ, ಅದು ಲೆಗ್ ಯಾರ್ದು ಅಂತ ಗೊತ್ತಾಗಿಲ್ಲ ಸರ್, ಯಾವ ಹುಡುಗಿದ್ದು? ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ಪೋಸ್ಟ್ ಅದೇ ಬಿಟ್ಟಿದ್ರಿ ಸರ್. ಹೌದೌದು, ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಮೇಡಮ್. ಹಾಗೆ ಜನವರಿ 23ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನನ್ನ ಮೊದಲನೇ ಸಿನಿಮಾ, ಎರಡನೇ ಎಲ್ಲದಕ್ಕೂ ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಾ. ಮೊದಲನೇ ಸಿನಿಮಾ ನಂದು ಅನಿಲ್ ಸರ್ದ ಕಾಂಬಿನೇಷನ್ ನಲ್ಲಿ ಬಂದಿರೋ ಸಿನಿಮಾ. ಈಗ ನಂದು ಅವ್ರದ್ದು 2ನೇ ಸಿನಿಮಾ ಬರ್ತಾ ಇದೆ. ಸೊ ಅದು ಹಿಟ್ ಕೊಟ್ಟಿದ್ದೀವಿ. ಇದನ್ನು ಕೂಡ ಡೆಫಿನೆಟ್ಲಿ ನಿಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮ ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಯಂಗ್ಸ್ಟರ್ಸ್ ಇರ್ಬೋದು, ತಂದೆ ತಾಯಿ ಇರ್ಬೋದು, ಎಲ್ಲರ ಹತ್ರ ಕೇಳ್ಕೊಳ್ಳೋದು ನಿಮ್ಮ ಮೀಡಿಯಾ ಮೂಲಕ ನೀವು ಜನಕ್ಕೆ ಜನವರಿ 23 ಅನ್ನೋ ಡೇಟ್ನ ತಲುಪಿಸ್ಬೇಕು ಅನ್ನೋದು ಅಷ್ಟೇ. ಧನ್ಯವಾದಗಳು. ಸಿನಿಮಾದ ಬಂದ್ಬಿಟ್ಟು ಒಂದು ದೊಡ್ಡ ಮಾಫಿಯಾ ಸರ್, ಎಸ್ಪೆಷಲಿ ಥಿಯೇಟ್ರದ್ದು. ಅದ್ರಲ್ಲಿ ನಾನು ಒಂದ್ಸತಿ ನನ್ನ ಮೊದಲನೇ ಸಿನಿಮಾಗೂ ನನಗೂ ಆ ತೊಂದರೆ ಅದು ನಾನು ಅನುಭವಿಸಿದ್ದೀನಿ ಅನ್ನೋ ನನಗೂ ಗೊತ್ತು. ಏನಕ್ಕೆ ನಂದು ಫಸ್ಟ್ ಸಿನಿಮಾಗೆ ಅವ್ರು ಕೊಟ್ಟಿದ್ದು 100 ಸ್ಕ್ರೀನ್ಸು. 4-5 ದಿವಸ ಆದ ತಕ್ಷಣ ಇಮಿಡಿಯೇಟಾಗಿ 50ಗೆ ತೊಗೊಂಬಂದು ನಿಲ್ಸಿದ್ರು. ದೇವ್ರ ದಯಿಂದ ನನಗೊಂದು ಬ್ಯಾಕ್ಗ್ರೌಂಡ್ ಇತ್ತು, ನೆಟ್ವರ್ಕ್ ಇತ್ತು, ಹಂಗೆ ಹೆಂಗೋ ಒಂದು ಮಾಡಿಕೊಂಡು ಮತ್ತೆ ನಾನು ಥಿಯೇಟರ್ ಸ್ಕ್ರೀನ್ಸ್ ನಾನು ಜಾಸ್ತಿ ಮಾಡಿಕೊಂಡೆ. ಆ ಕಷ್ಟ ಅನ್ನೋ ನನಗೂ ಗೊತ್ತು ಸರ್. ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ಮಾಫಿಯಾ ಅವ್ರು ಇವರೆಲ್ಲರೂ ಒಂದೇ, ಅವ್ರು ಯಾರಿಗೂ ಬಿಡಲ್ಲ. ಥಿಯೇಟರ್ಸ್ ನನಗೆ ಬಗ್ಗೆ ಹೇಳ್ತಾರದು. ಬಟ್ ನಾನು ಹೇಳೋದು ಒಂದೇ ಸರ್, ಡೇಟ್ ತುಂಬ ಇಂಪಾರ್ಟೆಂಟ್. ನಾವು ಯಾವ ಡೇಟ್ಗೆ ಬರ್ತಾ ಇದ್ದೀವಿ ಅಂತೇಳಿ. ಈಗ ಜನವರಿ 23ಗೆ ನಮ್ಮದು ಬಿಟ್ಟರೆ ದುನಿಯಾ ವಿಜಯ್ ಸರ್ ಬಿಟ್ಟರೆ ಸಿನಿಮಾ ಇನ್ನು ಯಾರ್ದು ಬರ್ತಾ ಇಲ್ಲ. ಸೊ ನಮ್ಮ ಹತ್ರ ಸಫಿಷಿಯೆಂಟ್ ಥಿಯೇಟರ್ಸ್ ಇದೆ. ಸೊ ಎಷ್ಟು ಥಿಯೇಟರ್ಸ್ ಇದೆ, 50-50 ಅವ್ರಿಗೂ 50 ಹೋಗುತ್ತೆ, 50 ನಮ್ಗೆ ಬರುತ್ತೆ. ಇಲ್ಲ ಅವ್ರು ಸೂಪರ್ ಸ್ಟಾರ್ ಆಗಿರೋದ್ರಿಂದ ಅವ್ರು ಒಂದು 60% ಹೋಗ್ಬೋದು, ನಮ್ಗೆ ಒಂದು 40% ಅಂದರೆ ಮಿನಿಮಮ್ ಸಿಗುತ್ತೆ. ಬಟ್ ಹೊಸೊಬ್ರಿಗಂತೂ ಅದು ಅನ್ಯಾಯ ಅಂತೂ ಆಗ್ತಾನೆ ಇದೆ ಸರ್. ಅದಕ್ಕೆ ಫಿಲ್ಮ್ ಚೇಂಬರ್ ಅವರು ಅದಕ್ಕೆ ಒಂದು ಕ್ರಮ ತಗೊಂಡು ಅದನ್ನು ಒಂದು ನೋಟಿಸ್ ಕಳಿಸಿದ್ರೆ
ಇಲ್ಲಪ್ಪ ಹೊಸಬ್ರು ಆಗಿರಲಿ ಸ್ಟಾರ್ ಆಗಿರಲಿ ಮಿನಿಮಮ್ ಅಂತೂ ಒಂದು ಕನ್ನಡ ಸಿನಿಮಾಗೆ ಅಂತ ಇಷ್ಟೊಂದು ನೀವು ಥಿಯೇಟರ್ಸ್ಗಳು ಕೊಡಬೇಕು ಅಂತೇಳಿ ಅದು ಫಿಲ್ಮ್ ಚೇಂಬರಿಂದ ಹಾಕಬೇಕು ಸರ್. ಸ್ಟಾರ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ರಾಜ್ಯದಲ್ಲಿ? ಯಾವ ವಾರ್ ಇದೆ ಸರ್? ಇದೆ ಏನು ವಾರ್ ಇದೆ? ಅದು ಇದ್ದೇ ಇರುತ್ತಲ್ವ ಸರ್, ಅದೆಲ್ಲ ಕಾಮನು. ಆಮೇಲೆ ಕೆಲವು ಸಲ ನಾವು ನೋಡ್ತೀವಿ ಸರ್, ನಾವು ಇಂಡಸ್ಟ್ರಿ ಒಳಗೆ ಇರ್ತೀವಲ್ಲ, ಎಲ್ಲರೂ ಆಕ್ಚುಲಿ ಎಲ್ಲರೂ ಅಲ್ಲಿ ಚೆನ್ನಾಗೇ ಇದ್ದಾರೆ, ಎಲ್ಲರೂ ಆರಾಮಾಗೇ ಇದ್ದಾರೆ. ಹೊರಗಡೆ ಪಬ್ಲಿಕ್ ಅಲ್ಲಿ ಅವ್ರವ್ರದ್ದೇ ಏನಕ್ಕೆ ಅವ್ರು ಏನಕ್ಕೆ ಹೊಡೆದಾಕ್ತಾರೆ ಒಂದೊಂದ್ಸಲ ನಾವು ಹೇಳ್ತೀವಲ್ಲ, ಸಿನಿಮಾನ ಎಂಟರ್ಟೈನ್ಮೆಂಟ್ ಇಂದ ನೋಡಿ ಅಂತಾನೆ ಹೇಳಕ್ ಇಷ್ಟಪಡ್ತೀವಿ. ಯಾವತ್ತಿದ್ರು ನಿಮ್ಮ ಹೀರೋಗಳು ನಿಮ್ಮ ಪೇರೆಂಟ್ಸೇನೆ, ಯಾವತ್ತು ಪೇರೆಂಟ್ಸು ನಿಮ್ಮ ಫ್ರೆಂಡ್ ಸರ್ಕಲ್, ಸಿನಿಮಾನ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿ. ಯಾರು ನಾವು ಹಂಗೆ ಹಿಂಗೆ ಅಂದ್ಬಿಟ್ಟು ನಾವು ಅವ್ರ ಪರವಾಗಿ ಹೋರಾಡ್ತೀವಿ, ಇವ್ರ ಪರವಾಗಿ ಹೋರಾಡ್ತೀವಿ, ಎಲ್ಲ ನಾನ್ ಸೆನ್ಸ್ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ, ಅವ್ರ ನಿಟ್ಟಲ್ಲಿ ಅವ್ರೇನೋ ಸಾಧನೆ ಮಾಡಕೊಟ್ಟರು. ಇವರು ಸಿನಿಮಾ ನೋಡ್ಬೇಕು, ಅವ್ರ ಸಾಧನೆ ಅವ್ರು ಮುಂದುವರಿಬೇಕಷ್ಟೇ. ಸರ್ ನಿಮ್ದು ಸಿನಿಮಾ ಇಂಡಸ್ಟ್ರಿ, ಬಟ್ ಆದ್ರೂ ನೀವು ರಾಜಕೀಯ ಜಾಸ್ತಿ ಕಾಂಟ್ಯಾಕ್ಟ್ ಇರ್ತೀರಲ್ಲ, ಮುಂದಿನ ನಮ್ಮ ತಂದೆ ರಾಜಕಾರಣಿ ಆಗಿರೋದ್ರಿಂದ ನನಗೆ ಅಫ್ಕೋರ್ಸ್ ಎಲ್ಲರೂ ಫ್ರೆಂಡ್ಸ್ ಇರ್ತಾರೆ. ಸೊ ಭೇಟಿ ಆಗಲೇಬೇಕು. ದಾವಣಗೆರೆಗೆ ಬಂದರೆ ದಾವಣಗೆರೆ ಲೋಕಲ್ ಲೀಡರ್ಸ್ ಆಗ್ಬೋದು, ಕಾಂಗ್ರೆಸ್ ಲೀಡರ್ಸ್ ಆಗ್ಬೋದು, ಬರ್ತಾರೆ ಪಾಪ ಪ್ರೀತಿಯಿಂದ ಒಂದು ಸನ್ಮಾನ ಮಾಡೋಕ್ಕೆ, ಹಾಲು ಶಾಲು ಏನಾದ್ರು ಅವರೊಂದು ಪ್ರೀತಿಯಿಂದ ಬರ್ತಾರೆ. ನಾನು ಇಲ್ಲ ಅನ್ನೋಕ್ಕಾಗತ್ತಾ, ಬರಬೇಡಿ ನೀವು ಹಂಗೆ ಅಂತೇಳಿ ಏನೂ ಮಾಡೋಕ್ಕಾಗಲ್ಲ ಸರ್. ನಾನು ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ನನ್ನ ಇದು ಫೀಲ್ಡ್ ಆಯ್ಕೆ ಮಾಡ್ಕೊಂಡ್ರಿಂದ ನಾನು ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಪೈರಸಿ ಮಾಫಿಯಾ, ಥಿಯೇಟರ್ ಮಾಫಿಯಾದಿಂದ ಹೊಸ ಕಲಾವಿದರಿಗೆ ಅಂದರೆ ಹೊಸದಾಗಿ ಬರ್ತಾ ಇರುವಂಥ ಕಲಾವಿದರಿಗೆ ಮಾಫಿಯಾ, ಥಿಯೇಟರ್ ಮಾಫಿಯಾ ತುಂಬ ದೊಡ್ಡದು ಸರ್. ಪೈರಸಿ ಸೆಕೆಂಡ್ದಾಗಿದ್ರೆ ಇದು ಫಸ್ಟ್ ಅಂತ ನಾನು ಹೇಳ್ತೀನಿ. ಇದು ತುಂಬ ದೊಡ್ಡ ತಪ್ಪು ಸರ್, ದೊಡ್ಡ ಮಾಫಿಯಾ ಅದು. ಅದನ್ನು ನಾನು ಸಿಕ್ಕಾಕೊಂಡಿದ್ದೀನಿ. ನೋವು ನನಗೆ ಏನಂತ ಗೊತ್ತು, ಏನಕ್ಕಂದರೆ ನನ್ನ ಹತ್ರ ಇಷ್ಟೊಂದು ದುಡ್ಡು ಇಟ್ಕೊಂಡು, ಪವರ್ ಇಟ್ಕೊಂಡು, ನೆಟ್ವರ್ಕ್ ಇಟ್ಕೊಂಡು, ಇಷ್ಟೆಲ್ಲ ಇಟ್ಕೊಂಡು ನನಗೇನೆ ಹ್ಯಾಮಾರಿಸಿದ್ರಂತೆ ಪಾಪ ಹೊಸದ್ರ ಕತೆ ಏನು. ಸೊ ಆ ಕಷ್ಟ ನನಗೆ ಗೊತ್ತು. ಆದರೆ ಯಾರೇ ನಿಂತ್ಕೊಂಡ್ರು ಕೂಡ ಅವ್ರ ಪರ ನಂತರ ನಾನು ನಿಂತ್ಕೊಳ್ತೀನಿ. ಈಗ ನಾನು ಅನುಭವಿಸಿದ್ದೀನಿ. ಸೊ ನಾನು ಅವ್ರ ಪರ ನಿಂತ್ಕೊಳ್ತೀನಿ. ಕ್ರಮ ಕೈಗೊಳ್ಳಕ್ಕೆ ಅದೇ ಫಿಲ್ಮ್ ಚೇಂಬರ್ ನೀವು ಆಗ್ಬೋದು. ಫಿಲ್ಮ್ ಚೇಂಬರ್ ಅವರೇ ಮಾಡಬೇಕು ಸರ್. ಫಿಲ್ಮ್ ಚೇಂಬರ್ ಅವರೇ ಮಾಡಬೇಕು. ಇನ್ನು ಬೇರೆ ಯಾರು ಹೇಳಿದ್ರು ಕೂಡ ಅದು ನಡೆಯಲ್ಲ ಸರ್. ಫಿಲ್ಮ್ ಚೇಂಬರ್ ಅವ್ರು ಮಾಡಿದ್ರೇ ಅವ್ರು ಕ್ರಮ ತಗೊಂಡ್ರೆ ಆವಾಗ ಒಂದು ಸ್ವಲ್ಪ ಅಚ್ಚುಕಟ್ಟಾಗಿ ಒಂದು ಕಾನೂನು ಒಂದು ರೀತಿಯಲ್ಲಿ ಆಗುತ್ತೆ. ಇದು ಮುಂದಿನ ಚಿತ್ರ ಯಾವ್ದಾದ್ರು ಇದೆಯಾ ಸರ್? ಸದ್ಯಕ್ಕೆ ಕಲ್ಟ್ ಫಸ್ಟ್ ಮುಗಿದ ಕಲ್ಟ್ ಆಗಲಿ ಸರ್. 2-3 ಸಿನಿಮಾಗಳು ರೆಡಿ ಮಾಡ್ಕೊಂಡಿದ್ದೀನಿ. ಈ 3ನೇ ಸಿನಿಮಾ ಈ ವರ್ಷನೇ ಬರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈ ವರ್ಷ ಎಂಡ್ ಒಳಗಡೆ ರಿಲೀಸ್ ಮಾಡಬೇಕು ಅಂತ ಅದೇ ಥರ ಪ್ಲ್ಯಾನ್ ನಡೀತಾ ಇದೆ. ಕಲ್ಟ್ ಆದಮೇಲೆ ಇಮ್ಮಿಡಿಯೇಟ್ ಆಗಿ ಅದೊಂದು ಅನೌನ್ಸ್ ಮಾಡ್ತೀನಿ ಸರ್. ರಚಿತಾರಾಮ್ ಅವ್ರ ಪಾತ್ರದ ಬಗ್ಗೆ ಏನಾದ್ರು ಪೋಷಕ ಪಾತ್ರನ ಅಥವಾ ಫುಲ್ ಮೂವಿಯಲ್ಲಿದ್ದಾರೆ ಸರ್ ಅವರು. ರಚಿತಾರಾಮ್ ಅವರು ಮೇನ್ ಲೀಡ್ ಹೀರೋಯಿನು, ಮಲೈಕಾ ಅವರು ಮೇನ್ ಲೀಡ್ ಹೀರೋಯಿನು. ಅವರು ಪಾಪ ಪ್ರೆಸ್ ಮೀಟ್ ಬರಬೇಕಾಗಿತ್ತು, ಅಲ್ಲಿ ತುಮಕೂರದ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದರಿಂದ ಪಾಪ ಅವ್ರಿಗೆ ಬರೋಕ್ಕಾಗಲಿಲ್ಲ. ಇನ್ನೊಂದು ಅರ್ಧ ಗಂಟೆ 40 ನಿಮಿಷ ಅವರು ಇಲ್ಲಿ ರೀಚ್ ಆಗ್ತಾರೆ. ಸಾಯಂಕಾಲ ನೀವು ಕಾರ್ಯಕ್ರಮದಲ್ಲಿ ನೋಡ್ಬೋದು. ಓಕೆ ಅಲ್ವಾ? ಥ್ಯಾಂಕ್ ಯು ಸರ್.